ಟು ಪ್ರಜ್ಞಾಸ್ ಟೇಸ್ಟಿ ಟ್ರೀಟ್ ಚಾನೆಲ್. ಸೊ ನಾನಿವತ್ತು ಮೋಮೋಸ್ಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಕೆಂಪು ಚಟ್ನಿಯನ್ನು ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಬೋದಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮೊದಲೇದಾಗಿ ನಾನಿಲ್ಲಿ 2 ಟೊಮ್ಯಾಟೊ, ಅದೇ ರೀತಿ 9 ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೇನೆ. ಸೊ ಇದಕ್ಕೆ 2 ಲೋಟದಷ್ಟು ನೀರು ಹಾಕೊಂಡ್ಬಿಟ್ಟು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಇದೀಗ ಬೆಂದೋಗಿದೆ. ನಂತರ ಇವೆರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ರುಬ್ಬಿಕೊಂಡಿರುವಂತಹ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು, ಅದೇ ರೀತಿ 1/4 ಟೀ ಸ್ಪೂನ್ ಉಪ್ಪನ್ನು ಹಾಕೊಳ್ಬೇಕು. ಹಾಗೇನೆ ಇದಕ್ಕೆ 1 ಟೀ ಸ್ಪೂನ್ ಸೋಯಾ ಸಾಸ್, ಅದೇ ರೀತಿ 1/2 ಟೀ ಸ್ಪೂನ್ ವಿನೆಗರ್ ಅನ್ನು ಹಾಕ್ತಾ ಇದ್ದೇನೆ. ಸೊ ಇದಕ್ಕೆ ನೀವು ವಿನೆಗರ್ನ ಬದಲಿಗೆ ನಿಂಬೆ ರಸವನ್ನ ಕೂಡ ಹಾಕೊಳ್ಬಹುದು. 5 ಮಿನಿಟ್ಸ್ ಇದನ್ನ ಬಾಯ್ಲ್ ಆಗ್ಲಿಕ್ಕೆ ಬಿಟ್ಬಿಡಿ. ಮೋಮೋಸ್ ಜೊತೆ ಇದರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.